ಬೆಂಗಳೂರಿನ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಆರೋಪಿ. ಆಕೆಯ ಗಂಡ ಡಾಕ್ಟರ್ ಮಹೇಂದರ್ ರೆಡ್ಡಿ ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಆತ ಬಾಯ್ಬಿಟ್ಟಿರ್ತಕ್ಕಂಥ ಸತ್ಯಗಳನ್ನು ಕೇಳಿ ಪೊಲೀಸರೇ ಬೆಚ್ಚಿ ಬೆರಗಾಗ್ಬಿಟ್ಟಿದ್ದಾರೆ. ಈತ ಹೆಂಡತಿಯನ್ನು ಕೊಂದ ನಂತರ ಕಾಪಾಡು ತಾಯಿ ಅಂತ ದೇವಸ್ಥಾನಗಳಿಗೆಲ್ಲ ರಾಜ್ಯದಲ್ಲಿರೋ ಹಲವಾರು ದೇವಸ್ಥಾನಗಳಿಗೆ ಹೋಗಿ ದೇವರ ಮೊರೆ ಇಟ್ಟಿದ್ದಾನೆ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಆ ರೀತಿ ಹೇಗಾದರೂ ಮಾಡಿ ಈ ಕೊಲೆ ಕೇಸನ್ನ ನಾನು ಸಿಕ್ಕಾಕೋಬಾರ್ದು, ತಗ್ಲಾಕೋಬಾರ್ದು ಅಂತ ದೇವರ ಮೊರೆ ಹೋಗಿದ್ದಾಗಿ ಆತನೇ ಬಾಯ್ಬಿಟ್ಟಿದ್ದಾನೆ. ಆತನ ವಿಚಾರಣೆ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಿರ್ತಕ್ಕಂಥ ವಿಚಾರಗಳು ಏನೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕಿಲ್ಲರ್ ಡಾಕ್ಟರ್ ಹೇಳಿದ ಸತ್ಯ ಕೇಳಿ ಪೊಲೀಸರೇ ಶಾಕ್. ಹೆಂಡತಿ ಕೊಂದು ದೇವಸ್ಥಾನಗಳನ್ನು ಸುತ್ತಿದ ಡಾಕ್ಟರ್. ಆತ ವೃತ್ತಿಯಲ್ಲಿ ವೈದ್ಯ, ರೋಗಗಳ ವಿರುದ್ಧ ಹೋರಾಟದ ವೃತ್ತಿ ಆಯ್ಕೆ ಮಾಡಿಕೊಂಡವನು. ಆದ್ರೆ ಈ ಕಿಲ್ಲರ್ ಮಹೇಂದ್ರನಿಗೆ ಹಣದ ರೋಗವೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಹೌದು, ಪೊಲೀಸರ ಮುಂದೆ ಮಹೇಂದ್ರ ರೆಡ್ಡಿ ಬಾಯ್ಬಿಟ್ಟ ಸತ್ಯವನ್ನು ಕೇಳಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಪತ್ನಿ ಕೊಂದು ದೇಗುಲ ಸುತ್ತಿದ ಹಂತಕ ಪತಿ, ಪತ್ನಿ ಕೊಂದು ಮಂಜುನಾಥ ವೆಂಕಟೇಶನ ಮೊರೆ. ಎಸ್, ಹಂತಕ ಮಹೇಂದ್ರ ತನ್ನ ಹೆಂಡತಿ ಕೃತಿಕಾಳನ್ನು ಕೊಲೆ ಮಾಡಿದ್ದೇ ಪ್ಲಾನ್ ಮಾಡಿ. ಹೆಂಡತಿಯ ಆಸ್ತಿ, ಅನೈತಿಕ ಸಂಬಂಧ ಹಾಗೂ ಆರೋಗ್ಯದ ವಿಚಾರಕ್ಕೆ ಕೊಲೆ ಮಾಡಿದ್ದಾಗಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಕೊಲೆ ಮಾಡಿದ ತಕ್ಷಣ ಕೊಲೆಯ ಪ್ರಾಯಶ್ಚಿತ್ತಕ್ಕಾಗಿ ಕೊಲೆ ಕೇಸ್ನಿಂದ ಕಾಪಾಡು ಎಂದು ದೇವರ ಮೊರೆ ಹೋಗಿದ್ದ ಎಂದ ಅಚ್ಚರಿಯ ಸಂಗತಿ ಇದೀಗ ಬೆಳಕಿಗೆ ಬಂದಿದೆ. ಹೆಂಡತಿ ಕೃತಿಕಾಳನ್ನು ಕೊಲೆ ಮಾಡಿ ಧರ್ಮಸ್ಥಳ, ತಿರುಪತಿಗೆ ಭೇಟಿ ಮಾಡಿ ಪೂಜೆ ಸಲ್ಲಿಸಿದ್ದ ಎಂಬ ಅಂಶ ಬೆಳಕಿಗೆ ಬಂದಿದೆ. ಎಸ್, ಮುದ್ದಾದ ಡಾಕ್ಟರ್ ಹೆಂಡತಿಯನ್ನು ಕೊಂದು ದೇವರ ಮೊರೆ ಹೋಗಿದ್ದ ವಿಷಯ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಈತ ತನಿಖೆಯಲ್ಲಿ ನನಗೆ ಕೊಲೆ ಮಾಡಿದ ನಂತರ ನನ್ನ ಪ್ರಾಯಶ್ಚಿತ್ತ ಮತ್ತು ಮನಃಶಾಂತಿಗಾಗಿ ಹಲವು ದೇವಾಲಯಗಳಿಗೆ ಭೇಟಿ ನೀಡಿದ್ದೆನು. ಬಹಳ ಮುಖ್ಯವಾಗಿ ಧರ್ಮಸ್ಥಳ, ಚಾಮುಂಡಿ ಬೆಟ್ಟ, ತಿರುಪತಿ, ಕುಕ್ಕೆಗೆ ಭೇಟಿ ನೀಡಿ ಪತ್ನಿ ಕೊಲೆ ಕೇಸ್ನಿಂದ ಪಾರು ಮಾಡುವಂತೆ ಹರಕೆ ಹೊತ್ತಿದ್ದೆ ಎಂದು ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಒಟ್ಟಾರೆ ಕೃತಿಕಾ ರೆಡ್ಡಿಗೆ ಓವರ್ ಡೋಸ್ ಕೊಟ್ಟು ಸಾಯಿಸೋ ಪ್ಲಾನ್ ಮಾಡಿದ್ದ ಮಹೇಂದ್ರ ಸಾಯಿಸಿದ ನಂತರ ಟೆಂಪಲ್ ರನ್ ಮಾಡಿದ್ದೆ ಎಂಬ ವಿಚಾರ ನಿಜಕ್ಕೂ ಆತನ ಮನಸ್ಥಿತಿ ಎಂತಹದ್ದು ಎಂದು ಯಾರಿಗೂ ಊಹಿಸದಂತಾಗಿದೆ. ಪ್ಲಾನ್ ಮಾಡಿ ಪ್ರಾಣ ತೆಗೆದ ಪಾಪವನ್ನು ಯಾವ ದೇವರೂ ಸಹ ಪರಿಹರಿಸಲ್ಲ. ಯಾವ ದೇವರೂ ಸಹ ಮಹೇಂದ್ರನ ಕೈ ಹಿಡಿದಿಲ್ಲ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.